ನೀವು ಬಹಳಷ್ಟು ಜನ ಕೇಳಿರ್ಬೋದು ಇವಾಗ ಚಾಟ್ ಜಿಪಿಟಿ ಒಳಗಡೆ ಕ್ಯಾನ್ವಾನ ಇಂಟಿಗ್ರೇಟ್ ಮಾಡಿ ಡಿಸೈನ್ ಮಾಡಬಹುದು ಅಂತ ಹೇಳಿ. ನೀವೇನಾದ್ರೂ ಇನ್ನೂವರೆಗೂ ಇದ್ರ ಬಗ್ಗೆ ಕನ್ಫ್ಯೂಸ್ಡ್ ಆಗಿದ್ರಿ ಅಂತಂದ್ರೆ ಈ ವಿಡಿಯೋ ಒಳಗಡೆ ನಾನು ನಿಮಗೆ ಎಲ್ಲಾ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೇನೆ. ನೀವು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿರ್ಲಿ, ಸ್ಟೂಡೆಂಟ್ ಆಗಿರ್ಲಿ, ಮಾರ್ಕೆಟರ್ ಆಗಿರ್ಲಿ ಅಥವಾ ಕ್ಯಾನ್ವಾನ ರೆಗ್ಯುಲರ್ ಬೇಸಿಸ್ ಯೂಸ್ ಮಾಡೋರಾಗಿರ್ಲಿ, ಈ ಇಂಟಿಗ್ರೇಷನ್ ಇಂದ ನೀವು ಬಹಳಷ್ಟು ಟೈಮ್ ಅನ್ನ ಸೇವ್ ಮಾಡಬಹುದು. ಒಂದ್ಸರಿ ನೀವು ಈ ಇಂಟಿಗ್ರೇಷನ್ ಅನ್ನ ಯಾವ ತರ ಮಾಡೋದು ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಬಹಳಷ್ಟು ಕ್ರಿಯೇಟಿವ್ ವರ್ಕ್ ಅನ್ನ ನೀವು ಚಾಟ್ ಜಿಪಿಟಿ ಮತ್ತೆ ಕ್ಯಾನ್ವಾ ಯೂಸ್ ಮಾಡ್ಕೊಂಡು ಮಾಡಬಹುದು. ಈ ವಿಡಿಯೋದ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಈ ಇಂಟಿಗ್ರೇಷನ್ ಅನ್ನ ಮಾಡ್ಲಿಕ್ಕೆ ನಿಮ್ಗೆ ಪ್ಲಸ್ ವರ್ಷನ್ ಬೇಕಾಗಿಲ್ಲ, ಫ್ರೀ ಆಫ್ ಕಾಸ್ಟ್ ಒಳಗಡೆ ಎಲ್ಲಾನು ಆಗ್ತತಿ. ಸೊ ₹1 ಸ್ಪೆಂಡ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಬಟ್ ಇದೆಲ್ಲಾನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ಕ್ಯಾನ್ವಾ ಕನೆಕ್ಟರ್ ಅಂದ್ರೆ ಏನು? ಕ್ಯಾನ್ವಾ ಕನೆಕ್ಟರ್ ಅಂದ್ರೆ ಚಾಟ್ ಜಿಪಿಟಿ ಮತ್ತೆ ಕ್ಯಾನ್ವಾ ನಡುವೆ ಇರೋ ಒಂದು ಸೆಕ್ಯೂರ್ ಕನೆಕ್ಷನ್. ಇಲ್ಲಿ ಚಾಟ್ ಜಿಪಿಟಿ ಮತ್ತೆ ಕ್ಯಾನ್ವಾ ಎರಡು ಒಂದಕ್ಕೊಂದು ಕೆಲಸ ಮಾಡ್ತಾವ. ಒಂದ್ಸರಿ ನೀವು ಈ ಕನೆಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಚಾಟ್ ಜಿಪಿಟಿ ಒಳಗಡೆಯಿಂದಾನೇ ನೀವು ಎಲ್ಲ ಡಿಸೈನಿಂಗ್ ಅನ್ನ ಮಾಡಬಹುದ, ಥಂಬ್ನೇಲ್ ಕ್ರಿಯೇಟ್ ಮಾಡಬಹುದ, ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಬಹುದ, ಬ್ಯಾನರ್ಸ್ ಕ್ರಿಯೇಟ್ ಮಾಡಬಹುದ, ಇಲಿಸ್ಟ್ರೇಷನ್ಸ್ ಕ್ರಿಯೇಟ್ ಮಾಡಬಹುದ, ವೇರಿಯಸ್ ಡಿಸೈನ್ ವರ್ಕ್ ಗಳನ್ನ ಚಾಟ್ ಜಿಪಿಟಿ ಒಳಗಡೆಯಿಂದಾನೇ ನೀವು ಡಿಸೈನ್ ಮಾಡಬಹುದ. ಮತ್ತೆ ಆಮೇಲೆ ಅದನ್ನ ಕ್ಯಾನ್ವಾ ಒಳಗಡೆ ಹೋಗ್ಬಿಟ್ಟು ಎಡಿಟ್ ಮಾಡಬಹುದು. ನೀವು ಚಾಟ್ ಜಿಪಿಟಿ ಜೊತೆ ಕ್ಯಾನ್ವಾನ ಕನೆಕ್ಟ್ ಮಾಡಬೇಕಾದ್ರೆ 3 ಇಂಪಾರ್ಟೆಂಟ್ ಥಿಂಗ್ಸ್ ಇದಾವ. ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಚಾಟ್ ಜಿಪಿಟಿ ಅಕೌಂಟ್ ಇರಬೇಕು, ಲಾಗಿನ್ ಆಗಿರ್ಬೇಕು. ಪೇಡ್ ಅಕೌಂಟ್ ಬೇಕಾಗಿಲ್ಲ, ಫ್ರೀ ಅಕೌಂಟ್ ಒಳಗಡೆ ಕೂಡ ಇದು ವರ್ಕ್ ಆಗ್ತೈತಿ. ಎರಡನೇದಾಗಿ ನಿಮ್ಗೆ ಕ್ಯಾನ್ವಾ ಅಕೌಂಟ್ ಕೂಡ ಬೇಕಾ, ಇದು ಕೂಡ ಫ್ರೀ ಅಕೌಂಟ್ ಇದ್ರೆ ಓಕೆ, ನೋ ಪ್ರಾಬ್ಲಮ್. ಮತ್ತೆ ಮೂರನೇದಾಗಿ ಇಂಟರ್ನೆಟ್ ಕನೆಕ್ಷನ್ ಬೇಕಾ. ಆಮೇಲೆ ನೀವೇನಾದ್ರೂ ಆಲ್ರೆಡಿ ಕ್ಯಾನ್ವಾ ಪ್ರೋ ಅನ್ನ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಈ ಕನೆಕ್ಷನ್ ಆದ್ಮೇಲೆ ನಿಮ್ಮ ಪ್ರೀಮಿಯಂ ಅಸೆಟ್ಸ್, ಪ್ರೀಮಿಯಂ ಟೆಂಪ್ಲೇಟ್ಸ್ ಗಳನ್ನ ಕೂಡ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಸೊ ಫಸ್ಟ್ ಥಿಂಗ್ ಫಸ್ಟ್, ನಿಮ್ಮ ಫೇವರೇಟ್ ಬ್ರೌಸರ್ ಹೋಗ್ಬಿಟ್ಟು chatgpt.com ಹೋಗ್ರಿ. ನೀವೇನಾದ್ರೂ ಇನ್ನೂವರೆಗೂ ಚಾಟ್ ಜಿಪಿಟಿ ಯೂಸ್ ಮಾಡಿಲ್ಲ ಅಂತಂದ್ರೆ ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಅದನ್ನ ಕ್ಲಿಕ್ ಮಾಡ್ರಿ, ಗೂಗಲ್ ಅಕೌಂಟ್ ಇಂದ ಲಾಗಿನ್ ಮಾಡ್ರಿ. ಲಾಗಿನ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ನೋಡ್ಲಿಕ್ಕೆ ಸಿಗ್ತದೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾ ಇಲ್ಲಿ ಫ್ರೀ ವರ್ಷನ್ ಅನ್ನ ಯೂಸ್ ಮಾಡ್ಲಿಕ್ಕೆ ಇಲ್ಲಿ ಅಪ್ಗ್ರೇಡ್ ಅಂತ ತೋರಿಸ್ಲಿಕ್ಕೆ. ಇದು ಕಂಪ್ಲೀಟ್ಲಿ ಫ್ರೀ ವರ್ಷನ್ ಒಳಗಡೆ ನಾನು ನಿಮ್ಗೆ ಎಲ್ಲಾನು ತೋರಿಸ್ತಾ ಇದ್ದೇನೆ. ಇವಾಗ ಒಂದ್ಸರಿ ನೀವು ಲಾಗಿನ್ ಆದ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕಾ. ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಬಹಳಷ್ಟು ಥಿಂಗ್ಸ್ ಕಾಣಿಸ್ತಾ ಇದಾವ. ನೋಡ್ರಿ, ಇಲ್ಲಿ ಎಕ್ಸೆಲ್ ಐತಿ, ಗಿಟ್ ಹಬ್ ಐತಿ, ಡೇಟಾ ಅನಾಲಿಟಿಕ್ಸ್, ನೋಷನ್, ಈ ತರ ವೇರಿಯಸ್ ಥಿಂಗ್ಸ್ ಅದಾವ. ಬಟ್ ಇಲ್ಲಿ ನೀವು ಕ್ರಿಯೇಟಿವಿಟಿ ಒಳಗಡೆ ಕ್ಯಾನ್ವಾನ ಕೂಡ ನೋಡ್ತಾ ಇದೀರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಕಾಣಿಸ್ತೈತಿ. ಇಲ್ಲಿ ಕೆಳಗಡೆ ಈ ಕ್ಯಾನ್ವಾ ಕನೆಕ್ಟರ್ ಏನೆಲ್ಲ ಮಾಡ್ತೈತಿ ಅಂತ ಹೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾರೆ. ಸಿ, ಕ್ಯಾನ್ವಾ ರೀಸೈಸ್ ದಿಸ್ ಡಿಸೈನ್ ಫಾರ್ ಸೋಷಿಯಲ್ ಮೀಡಿಯಾ, ಕ್ರಿಯೇಟ್ ಡಿಸೈನ್ ಫ್ರಮ್ ಅ ಸ್ಪ್ರೆಡ್ ಶೀಟ್ ಯೂಸಿಂಗ್ ಅ ಬ್ರ್ಯಾಂಡ್ ಟೆಂಪ್ಲೇಟ್, ಅಪ್ಡೇಟ್ ದಿ ಹೆಡ್ಲೈನ್ ಇನ್ ದಿಸ್ ಡಿಸೈನ್, ರಿವ್ಯೂ ದಿಸ್ ಡಿಸೈನ್ ವಿಜುವಲ್ ಹೈರಾರ್ಕಿ ಅಂಡ್ ರೀಡಬಿಲಿಟಿ. ಸೊ ಈ ತರ ವೇರಿಯಸ್ ಥಿಂಗ್ಸ್ ಅನ್ನ ನೀವು ಮಾಡಬಹುದಾ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಇನ್ಸ್ಟಾಲ್ ಪ್ಲಗ್ಇನ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಒಂದ್ಸರಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಒಂದು ವಿಂಡೋ ಬರ್ತೈತಿ. ಇಲ್ಲಿ ಇದೇನ್ ಕೇಳಾಕತೈತಿ ಅಂತಂದ್ರೆ ಸೈನ್ ಇನ್ ವಿತ್ ಕ್ಯಾನ್ವಾ. ಅಂದ್ರೆ ನೀವೇನ್ ಮಾಡ್ಬೇಕು, ಒಂದು ಕ್ಯಾನ್ವಾ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ನೀವೇನಾದ್ರೂ ಆಲ್ರೆಡಿ ಕ್ಯಾನ್ವಾ ಅಕೌಂಟ್ ಅನ್ನ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಅದರಿಂದ ಸೈನ್ ಇನ್ ಮಾಡ್ಬೇಕು. ಸೊ ನಾ ಇವಾಗ ಇದ್ರ ಮೇಲೆ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಇದೊಂದು ಹೊಸ ಪೇಜ್ ಅನ್ನ ಓಪನ್ ಮಾಡ್ತೈತಿ. ಬೇಸಿಕಲಿ ನಮ್ಗೆ ಕ್ಯಾನ್ವಾ ಅನ್ನ ಓಪನ್ ಮಾಡ್ತೈತಿ. ಇಲ್ಲಿ ನೋಡ್ರಿ, ನಾನು ಇನ್ನ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಲ್ಲ. ನಾನು ನಿಮ್ಗೆ ಬಿಗಿನಿಂಗ್ ಇಂದ ತೋರಿಸ್ತಾ ಇದ್ದೇನೆ. ಸೊ ನಾ ಇವಾಗ ಏನ್ ಮಾಡ್ತೇನೆ ಅಂತಂದ್ರೆ ಗೂಗಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಒಂದ್ಸರಿ ನಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನನಗೆ ಈ ತರ ಒಂದು ಪೇಜ್ ಬರ್ತೈತಿ. ಇಲ್ಲಿ ನಾನು ಕ್ಯಾನ್ವಾ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಇಟ್ ಈಸ್ ವೆರಿ ಈಸಿ. ಸೊ ಆಮೇಲೆ ಇಲ್ಲಿ ಈ ತರ ಒಂದು ಆಕ್ಸೆಸ್ ಅನ್ನ ಕೇಳ್ತೈತಿ. ಜಸ್ಟ್ ಅಲೌ ಅಂತ ಕೊಡ್ರಿ. ಅಲೌ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಅಥರೈಸೇಷನ್ ಸಕ್ಸಸ್ಫುಲ್ ಅಂತ ಅಂತ ಅನ್ಕೊಡ್ರಿ. ಇದು ರಿಟರ್ನ್ ತನ್ನಿಂತಾನೆ ಡೈರೆಕ್ಟ್ ಆಗಿ ಚಾಟ್ ಜಿಪಿಟಿಯನ್ನ ಓಪನ್ ಮಾಡ್ತೈತಿ. ಸೊ ಇದು ರೀಡೈರೆಕ್ಟ್ ಆಗ್ತೈತಿ. ಸೊ ಇವಾಗ ನೋಡ್ರಿ, ಕ್ಯಾನ್ವಾ ಇಸ್ ಇನ್ಸ್ಟಾಲ್ಡ್, ಟ್ರೈ ಇನ್ ಚಾಟ್ ಅಂತ ಐತಿ. ಒಂದ್ಸಾರಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆದ್ಮೇಲೆ ನೀವು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಇದನ್ನ ಮ್ಯಾನೇಜ್ ಮಾಡಬಹುದು ಅಥವಾ ಅನ್ಇನ್ಸ್ಟಾಲ್ ಮಾಡಬಹುದು. ಇಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಇದ್ರೊಳಗಡೆ ಏನೆಲ್ಲ
ಸ್ಕಿಲ್ಸ್ ಇದಾವ ಅಂತೇಳಿ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ರಿಸೈಜ್, ಟ್ರಾನ್ಸ್ಲೇಟ್ ಡಿಸೈನ್, ಬ್ರ್ಯಾಂಡ್ ಚೆಕ್, ಕ್ಯಾನ್ವಾ ಬಲ್ಕ್ ಕ್ರಿಯೇಟ್, ವೇರಿಯಸ್ ಥಿಂಗ್ಸ್ ಅನ್ನ ಮಾಡಬಹುದು. ಇದೆಲ್ಲದರ ಮೇಲೂ ನಾನು ಡೀಟೇಲ್ ಆಗಿ ಇನ್ ಡೆಪ್ತ್ ವಿಡಿಯೋಸ್ ಅನ್ನ ಮಾಡ್ತೇನೆ. ಯಾವ ತರ ಬಲ್ಕ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದ, ಯಾವ ತರ ಪ್ರೆಸೆಂಟೇಷನ್ಸ್ ಅನ್ನ ಕ್ರಿಯೇಟ್ ಮಾಡೋದ, ಯಾವ ತರ ಇನ್ಸ್ಟಾಗ್ರಾಮ್ ಕೊರಸಲ್ಸ್ ಗಳನ್ನ ಕ್ರಿಯೇಟ್ ಮಾಡೋದ, ಇದೆಲ್ಲದರ ಮೇಲೂ ನಾನು ನಿಮ್ಗೆ ಡೀಟೇಲ್ ಆಗಿ ಇನ್ ಡೆಪ್ತ್ ವಿಡಿಯೋಸ್ ಅನ್ನ ಮಾಡ್ತೇನೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆ ವಿಡಿಯೋಸ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಸೊ ಇವಾಗ ಇದನ್ನ ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೇನೆ. ಕ್ಲೋಸ್ ಮಾಡ್ಬಿಟ್ರೆ ಟ್ರೈ ಇನ್ ಚಾರ್ಟ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾನೆ. ಒಂದ್ಸರಿ ಈ ಸೈಡ್ ಬಾರ್ ಅನ್ನ ಕ್ಲೋಸ್ ಮಾಡ್ತಾನೆ. ಟ್ರೈ ಇನ್ ಚಾರ್ಟ್ ಅಂತ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಆಟೋಮೆಟಿಕ್ ಆಗಿ ಕ್ಯಾನ್ವಾ ಸೆಲೆಕ್ಟ್ ಆಗೈತಿ. ಆಮೇಲೆ ಇಲ್ಲಿ ನೋಡ್ರಿ, ಕ್ರಿಯೇಟ್ ಸಮ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಬೇಸ್ಡ್ ಆನ್ ಅವರ್ ಅಕ್ಟೋಬರ್ ಕ್ಯಾಂಪೇನ್ ಬ್ರೀಫ್. ಸೊ ಬೇಸಿಕಲಿ ನಮ್ಮ ಹತ್ರ ಯಾವ್ದು ಅಕ್ಟೋಬರ್ ಕ್ಯಾಂಪೇನ್ ಇರಲಿಲ್ಲ, ಇದು ಆಟೋಮೆಟಿಕ್ ಆಗಿ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟೈತಿ. ಸೊ ನಾ ಇವಾಗ ಏನ್ ಮಾಡ್ತೇನೆ ಅಂತಂದ್ರೆ ಇದನ್ನ ತೆಗಿತೇನೆ. ತೆಗೆದ ಸಿಂಪಲ್ ಆಗಿ ಹೇಳ್ತೇನೆ, ಕ್ರಿಯೇಟ್ a modern Instagram post on artificial intelligence. ಓಕೆ, ಸೊ ಈ ತರ ಒಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ಕೊಡ್ತಾನೆ. ಕ್ಯಾನ್ವಾನ ಸೆಲೆಕ್ಟ್ ಮಾಡಿದಾನೆ. ಸೆಲೆಕ್ಟ್ ಮಾಡಿ ಇವಾಗ ಎಂಟರ್ ಕೊಡ್ತಾನೆ. ಎಂಟರ್ ಕೊಟ್ಟ ತಕ್ಷಣ ನೋಡ್ರಿ ಇದು ಯಾವ ತರ ಡಿಸೈನಿಂಗ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಇಟ್ ಇಸ್ ವೆರಿ ಈಸಿ. ನೀವು ಇಲ್ಲಿ ನೋಡ್ರಿ, ಇದು ಕ್ಯಾನ್ವಾ ಅನ್ನ ಸೆಲೆಕ್ಟ್ ಮಾಡುತ್ತೆ. ಕ್ಯಾನ್ವಾ ಅನ್ನ ಸೆಲೆಕ್ಟ್ ಮಾಡಿ ಟೆಂಪ್ಲೇಟ್ ಅನ್ನ ಸರ್ಚ್ ಮಾಡಿ ಕ್ಯಾನ್ವಾ ಡಿಸೈನ್ಸ್ ಅನ್ನ ನಮ್ಗೆ ಕ್ರಿಯೇಟ್ ಮಾಡಿ ಕೊಡ್ತೈತಿ. ಆಲ್ ರೈಟ್, ಸೊ ಇವಾಗ ಇದು ನಮ್ಗೆ ಕ್ಯಾನ್ವಾ ಡಿಸೈನ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟೈತಿ. ನೋಡ್ರಿ, 4 ಡಿಸೈನ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟೈತಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಜಾಯಿನ್ ದ ರೆವಲ್ಯೂಷನ್. ಓಕೆ, ಸೊ ಇದೇ ತರ ಇಲ್ಲಿ 4 ಡಿಸೈನ್ ಅನ್ನ ಮಾಡಿ ಕೊಟ್ಟೈತಿ. ಇದನ್ನ ನೀವೇನಾದ್ರೂ ಎಡಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ, ಇದ್ರ ಮೇಲೆ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ, ಯಾವ್ದು ನಿಮ್ಗೆ ಲೈಕ್ ಆಗಿತ್ತು ಅದನ್ನ ಸೆಲೆಕ್ಟ್ ಮಾಡ್ರಿ. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಓಪನ್ ಇನ್ ಕ್ಯಾನ್ವಾ ಅಂತ ಓಪನ್ ಮಾಡ್ರಿ. ಇದು ಕ್ಯಾನ್ವಾನ ಓಪನ್ ಮಾಡ್ತೈತಿ ಆಟೋಮೆಟಿಕ್ ಆಗಿ. ಆಮೇಲೆ ಆ ಡಿಸೈನ್ ಅನ್ನ ಕೂಡ ಓಪನ್ ಮಾಡ್ತೈತಿ. ಇಲ್ಲಿ ಒಂದ್ಸಾರಿ ಈ ಡಿಸೈನ್ ಇಲ್ಲಿ ಬಂದ್ಮೇಲೆ ನೀವು ಇದ್ರೊಳಗಡೆ ಚೇಂಜಸ್ ಅನ್ನ ಮಾಡಬಹುದು. ಸಪೋಸ್ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಐತಲ್ಲ, ಇದ್ರ ಫಾಂಟ್ ಅನ್ನ ಚೇಂಜ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಫಾಂಟ್ ಒಳಗಡೆ ಹೋಗ್ಬಿಟ್ಟೆ ನಿಮ್ಗೆ ಯಾವ್ದು ಬೇಕೋ ಆ ಫಾಂಟ್ ಅನ್ನ ಯೂಸ್ ಮಾಡ್ಕೊಡ್ರಿ. ನೀವು ಫ್ರೀ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಫ್ರೀ ಫಾಂಟ್ಸ್ ಅನ್ನ ಯೂಸ್ ಮಾಡ್ಕೊಡ್ರಿ. ನೀವೇನಾದ್ರೂ ಪ್ರೋ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಎಲ್ಲ ನಿಮ್ಮ ಪ್ರೋ ಆಕ್ಸೆಸ್ ಕೂಡ ಇಲ್ಲಿ ಸಿಗ್ತೈತಿ. ನಾ ಇವಾಗ ಆಂಟನ್ ಯೂಸ್ ಮಾಡ್ತಾನೆ. ಆಂಟನ್ ಚೆನ್ನಾಗಿ ಕಾಣಿಸ್ತಾ ಐತಿ. ನೀವು ಬೇಕು ಅಂತಂದ್ರೆ ಇಲ್ಲಿ ಎಲಿಮೆಂಟ್ಸ್ ಇದಾವಲ್ಲ, ಈ ಎಲಿಮೆಂಟ್ಸ್ ಅನ್ನ ಕೂಡ ಚೇಂಜ್ ಮಾಡಬಹುದು. ಬಟ್ ಇಟ್ ಈಸ್ ಲುಕಿಂಗ್ ಗುಡ್, ಸೊ ಐ ಡೋಂಟ್ ವಾಂಟ್ ಟು ಚೇಂಜ್. ನಿಮ್ಗೆ ಕಲರ್ ಕೂಡ ಚೇಂಜ್ ಮಾಡಬಹುದು. ಇವಾಗ ಇಲ್ಲಿ ಗ್ರೇಡಿಯಂಟ್ ಕಲರ್ ಐತಲ್ಲ, ಸೊ ಇದನ್ನ ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ರಿ, ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ಚೇಂಜ್ ಮಾಡೋ ಅಂತ ಈ ತರ ಹೋಗ್ಬಿಟ್ಟೆ ನೀವು ಕಲರ್ ಅನ್ನು ಕೂಡ ಚೇಂಜ್ ಮಾಡಬಹುದು. ಆಮೇಲೆ ಇದನ್ನ ನೀವು ಡೌನ್ಲೋಡ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ರಿ. ಡೈರೆಕ್ಟ್ ಆಗಿ ಡೌನ್ಲೋಡ್ ಅಂತ ಕೊಡ್ರಿ. ಡೌನ್ಲೋಡ್ ಆಪ್ಷನ್ ಬರ್ತೈತಿ, ಡೌನ್ಲೋಡ್ ಮಾಡ್ಕೊಡ್ರಿ. ಇದೇ ತರ ನೀವು ಚಾಟ್ ಜಿಪಿಟಿ ಒಳಗಡೆ ಕ್ಯಾನ್ವಾನ ಯೂಸ್ ಮಾಡ್ಕೊಂಡು ವೇರಿಯಸ್ ಡಿಸೈನ್ಸ್ ಅನ್ನ ಬಿಲ್ಡ್ ಮಾಡಬಹುದಾ. ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಬಹುದಾ, ಇನ್ಸ್ಟಾಗ್ರಾಮ್ ಕೊರಸಲ್ ಮಾಡಬಹುದಾ, ಥಂಬ್ನೇಲ್ ಡಿಸೈನಿಂಗ್ ಅನ್ನ ಮಾಡಬಹುದಾ, ಪಿಪಿಟಿ ಪ್ರೆಸೆಂಟೇಷನ್, ಬ್ಯಾನರ್, ವೇರಿಯಸ್ ಥಿಂಗ್ಸ್ ಅನ್ನ ಮಾಡಬಹುದಾ. ಮುಂದಿನ ಬರೋ ದಿನದೊಳಗಡೆ ನಾ ಇವೆಲ್ಲದರ ಮೇಲೆ ಇನ್ ಡೆಪ್ತ್ ವಿಡಿಯೋಸ್ ಅನ್ನ ಮಾಡ್ತೇನೆ. ಚಾಟ್ ಜಿಪಿಟಿ ಒಳಗಡೆ ಕ್ಯಾನ್ವಾನ ಯೂಸ್ ಮಾಡ್ಕೊಂಡ ಪ್ರೆಸೆಂಟೇಷನ್ ಯಾವ ತರ ಮಾಡೋದಾ, ಬ್ಯಾನರ್ಸ್ ಯಾವ ತರ ಮಾಡೋದಾ, ID ಕಾರ್ಡ್ಸ್, ವೇರಿಯಸ್ ಥಿಂಗ್ಸ್ ಅನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಸಿಂಪಲ್ ಕನ್ನಡದೊಳಗಡೆ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆ ವಿಡಿಯೋಸ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಆಮೇಲೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನ ಕೂಡ ಜಾಯಿನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ. ಲೈಕ್ ಪ್ರಾಂಪ್ಟ್ಸ್, ಟ್ರಿಕ್ಸ್, ಟಿಪ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ಶೇರ್ ಮಾಡ್ತೇನೆ. ಅದ್ರ ಲಿಂಕ್ ಅನ್ನ ನಾ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.